ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಒಂದು ಕಾಲದಲ್ಲಿ ಲ್ಯಾಂಬಿ ರಿಕ್ಷಾ ಎನ್ನುವಂಥದ್ದು ಭಾರತೀಯ ಸಾರಿಗೆ ಇತಿಹಾಸದಲ್ಲಿ ಹೆಮ್ಮೆಯ ವಾಹನವಾಗಿತ್ತು. ನಿಧಾನಕ್ಕೆ ಕಾಲ ಬದಲಾದಂತೆ ಬಜಾಜ್ ಆಟೋಗಳು ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡ ನಂತರ ಈ ಲ್ಯಾಂಬಿ ರಿಕ್ಷಾಗಳು ಕಣ್ಮರೆಯಾಗತೊಡಗಿದವು. ಭಾರತದಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಕರಾವಳಿ ಭಾಗ ಅಂದರೆ ಉಡುಪಿ, ಮಂಗಳೂರು ಪ್ರದೇಶದಲ್ಲಿ ಈ ಉದ್ದನೆಯ ವಿಶಿಷ್ಟವಾದ ಬಾಡಿ ಆಟೋಗಳನ್ನು ಜನರು ಪ್ರೀತಿಯಿಂದ ಲ್ಯಾಂಬಿ ರಿಕ್ಷಾ ಅಂತ ಕರೆಯುತ್ತಿದ್ದರು. ಇಟಲಿಯ ಇನೋಸೆಂಟೆ ಕಂಪನಿಯು ಲ್ಯಾಂಬ್ರೆಟಾ ಸ್ಕೂಟರನ್ನು ತಯಾರಿಸುತ್ತಿತ್ತು. 1950ರ ಕಾಲದಲ್ಲಿ ಭಾರತದ API ಕಂಪನಿ ಅಂದರೆ ಆಟೋಮೊಬೈಲ್ ಪ್ರಾಡಕ್ಟ್ ಆಫ್ ಇಂಡಿಯಾ ಇದರ ಪರವಾನಗಿ ಪಡೆದು ಭಾರತದಲ್ಲಿ ಸ್ಕೂಟರ್ ತ್ರಿಚಕ್ರ ವಾಹನ ತಯಾರಿಸಲು ಆರಂಭಿಸಿತು ಅಂತ ಹೇಳ್ತಾರೆ. ಇಟಲಿಯ ಲ್ಯಾಂಬ್ರೋ ಮಾದರಿಯ ತ್ರಿಚಕ್ರ ವಾಹನವನ್ನು ಭಾರತದ ರಸ್ತೆಗಳಿಗೆ ತಕ್ಕಂತೆ API ಪರಿಚಯಿಸಿತು. ಇದು ಸರಕು ಸಾಗಣೆಗೆ ಹಾಗೂ ಪ್ರಯಾಣಿಕರಿಗೆ ತುಂಬ ಇಷ್ಟವಾಯಿತು. ಭಾರತದಲ್ಲಿ ತಯಾರಿಸುತ್ತಿದ್ದ ವಾಹನಗಳಿಗೆ API ಕಂಪನಿ ಲ್ಯಾಂಬ್ರೆಟಾ ಅಂತ ಕರೆಯುತ್ತಿತ್ತು. ಮುಂದೆ ಪರವಾನಗಿ ನಿಯಮದ ಬದಲಾವಣೆಯಿಂದಾಗಿ ತನ್ನ ರಿಕ್ಷಾಗಳನ್ನು ಲ್ಯಾಂಬಿ ಅಂತ ಮರುನಾಮಕರಣ ಮಾಡಿತು ಅಂತ ಹೇಳ್ತಾರೆ. ಇದರ ಮುಂಭಾಗದಲ್ಲಿ ದುಂಡನೆ ಹೆಡ್ಲೈಟ್, ಪೂರ್ಣ ಲೋಹದ ಬಾಡಿ ಇದರ ಪ್ರಮುಖ ಆಕರ್ಷಣೆಯಾಗಿತ್ತು. ಇದು ಗ್ರಾಮೀಣ ಪ್ರದೇಶವಾಗಿರಲಿ ನಗರ ಪ್ರದೇಶವಾಗಿರಲಿ ಜನರ ಅತ್ಯಂತ ವಿಶ್ವಾಸಾರ್ಹ ವಾಹನವಾಗಿತ್ತು. ಇಂದು ದಕ್ಷಿಣ ಭಾರತದ ಕೆಲ ರಾಜ್ಯದಲ್ಲಿ ಇದು ವಿಂಟೇಜ್ ವಾಹನವಾಗಿ ಕಾಣಸಿಗುತ್ತಿದೆ. ಇವತ್ತಿನ ದಿನಗಳಲ್ಲಿ TVS, ಬಜಾಜ್, ಮಹೇಂದ್ರ ಕಂಪನಿಗಳ ಕಾಂಪ್ಯಾಕ್ಟ್ ಆಟೋಗಳು ಈ ರಿಕ್ಷಾಗಳು ಲ್ಯಾಂಬಿಯ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಆದರೆ ಲ್ಯಾಂಬಿ ರಿಕ್ಷಾಗಳು ಸಾರಿಗೆ ಇತಿಹಾಸದಲ್ಲಿ ಮಾತ್ರ ತನ್ನದೇ ಆದ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಲೇ ಹೇಳಬಹುದು. ಒಂದು ವೇಳೆ ಇಂದು ನಮ್ಮ ರಸ್ತೆಯಲ್ಲಿ ಮತ್ತೆ ಲ್ಯಾಂಬಿ ರಿಕ್ಷಾಗಳು ಹೋಗ್ತಾ ಇದೆ ಅಂದರೆ ಎಲ್ಲರ ನೋಟ ಲ್ಯಾಂಬಿ ಕಡೆನೇ ಸಾಗುತ್ತದೆ. ಈ ಆಡಿಗಿರುವ ಬೇಡಿಕೆಯ ನೋಟ ಈ ಲ್ಯಾಂಬಿಗಿದೆ. ಏನಂತೀರಾ?